ಬಾಗಲಕೋಟೆ ಬನಶಂಕರಿ ದೇವಿಯ ಜನ್ಮದಿನದ ನಿಮಿತ್ತ ಹೋಳಿಗೆ ಮಾವಿನ ಹಣ್ಣಿನ ಶೇಖರಣೆ ಪ್ರಸಾದ ವಿತರಣೆ. ಉತ್ತರ ಕರ್ನಾಟಕದ ಆರಾಧ್ಯ ದೇವತೆ ಬನಶಂಕರಿ ದೇವಿ ಜನ್ಮದಿನೋತ್ಸವದ ನಿಮಿತ್ತ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಶೇಖರಣೆಯ ವಿಶೇಷ ಖಾದ್ಯವನ್ನು ಇಂದು ದೇವಸ್ಥಾನದ ಹಿಂದಿರುವ ಪ್ರಸಾದ ನಿಲಯದಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದು ಕಂಡುಬಂತು. ಪುರಾಣ ಕಾಲದಲ್ಲಿ ಎಂದೆಂದೂ ಕಂಡರಿಯದ ಬರಗಾಲದಿಂದ ತತ್ತರಿಸಿದ ಮನುಷ್ಯರು ಮತ್ತು ಸಕಲ ಜೀವಿಗಳ ರಕ್ಷಣೆಗಾಗಿ ಶ್ರೀದೇವಿಯು ಬಾದಾಮಿ ಅಮಾವಾಸ್ಯೆಯ ಹಿಂದಿನ ದಿನ ಭೂಲೋಕದಲ್ಲಿ ಅವತರಿಸಿ ತನ್ನ ಮೈ ಶಾಖದಿಂದಲೇ ಹಲವಾರು ತರಕಾರಿಗಳನ್ನು ಉತ್ಪಾದಿಸಿ ನೀಡಿದಳೆಂದು ಐತಿಹ್ಯವಿದ್ದು, ಅಂದಿನಿಂದ ತಾಯಿ ನೆಲೆಸಿದ ಸ್ಥಳದಲ್ಲಿ ಇಂದಿಗೂ 108 ತರಕಾರಿಗಳ ಪಲ್ಯದಿಂದ ಪೂಜಿಸಲ್ಪಡುವುದು ಕೂಡ ಅಷ್ಟೇ ಸತ್ಯ. ಶ್ರೀ ಬನಶಂಕರಿಗೆ ನೂರಾರು ಭಕ್ತರು ಮಾವಿನ ಹಣ್ಣುಗಳನ್ನು ದಾನ ರೂಪದಲ್ಲಿ ನೀಡಿರುತ್ತಾರೆ. ಅದರಂತೆ ಈ ಬಾದಾಮಿ ಅಮಾವಾಸ್ಯೆಯ ಹಿಂದಿನ ದಿನ ಶ್ರೀ ಬನಶಂಕರಿ ದೇವಿಯು ಭೂಲೋಕದಲ್ಲಿ ಅವತರಿಸಿದ ದಿನದಂದು ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರಿಗೆ ಉತ್ತರ ಕರ್ನಾಟಕದ ವಿಶೇಷ ಖಾದ್ಯಗಳಾದ ಕಡಲೆಬೇಳೆ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಶೇಖರಣೆಯನ್ನು ಪ್ರಸಾದ ನಿಲಯದಲ್ಲಿ ಪ್ರಸಾದ ರೂಪದಲ್ಲಿ ಅಂದು ಭಕ್ತರು ಹೊಟ್ಟೆ ತುಂಬಾ ಸವಿಯುತ್ತಾರೆ. ವರದಿ ಅರುಣ್ ಕುಮಾರ್, ಮುಚಖಂಡಿಮಠ, NKS TV4 ಬಾಗಲಕೋಟೆ.